ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ RS ಕನ್ನಡ ಮೀಡಿಯಾ ಕುಟುಂಬದಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಹೊಸ ಅಪ್ಡೇಟನ್ನು ಮೊದಲು ನಿಮಗೆ ತಲುಪಿಸುವ ಪ್ರಯತ್ನ ನಮ್ಮದು. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಹೊಸ ಪ್ರೋಮೋ ಬಿಡುಗಡೆಯಾದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿ ಬರುತ್ತಿದೆ. ಅಷ್ಟೇನಾ ಪ್ರೋಮೋ? ಇದರಲ್ಲಿ ಹೊಸದೇನೂ ಇಲ್ಲವಲ್ಲ? ಇಷ್ಟು ದಿನ ಕಾದಿದ್ದು ಇದಕ್ಕಾಗಿನಾ ಎಂದು ಹಲವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಿಜ ಹೇಳಬೇಕೆಂದರೆ ಅಭಿಮಾನಿಗಳ ನಿರೀಕ್ಷೆ ತುಂಬ ದೊಡ್ಡದಾಗಿತ್ತು. ಅದಕ್ಕಾಗಿ ಈ ರೀತಿಯ ಪ್ರಶ್ನೆಗಳು ಸಹಜ. ಆದರೆ ಸ್ನೇಹಿತರೆ, ಒಂದು ಚಿಕ್ಕ ಉದಾಹರಣೆ ಹೇಳುತ್ತೇನೆ. ಒಂದು ಮದುವೆಯ ಆಮಂತ್ರಣ ಪತ್ರಿಕೆ ಮನೆಗೆ ಬಂದ ತಕ್ಷಣವೇ ಮದುವೆಯ ಎಲ್ಲ ಕಾರ್ಯಕ್ರಮಗಳು ಅದೇ ದಿನ ನಡೆಯುವುದಿಲ್ಲ ಅಲ್ಲವೇ? ಮದುವೆಗೆ ಇನ್ನೂ ದಿನಗಳು ಇರುತ್ತವೆ. ನಂತರ ಮೆಹಂದಿ, ಅರಶಿನ ಮದುವೆ, ಆರತಕ್ಷತೆ, ಹೀಗೆ ಒಂದೊಂದು ಕಾರ್ಯಕ್ರಮ ನಡೆಯುತ್ತದೆ. ಹಾಗಾಗಿ ಬಿಗ್ ಬಾಸ್ ಕೂಡ ಒಂದು ಪ್ರೋಮೋ ಬಂದ ತಕ್ಷಣವೇ ಎಲ್ಲ ರಹಸ್ಯಗಳನ್ನು ಹೊರಹಾಕಿದರೆ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ ಕುತೂಹಲವೇ ಉಳಿಯುವುದಿಲ್ಲ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಪ್ರೋಮೋಗಳು, ಹೊಸ ಹೊಸ ಸರ್ಪ್ರೈಸ್ಗಳು ಹಾಗೂ ಸ್ಪರ್ಧಿಗಳ ಕುರಿತ ಅಪ್ಡೇಟ್ಗಳು ಬರಲಿವೆ. ಇನ್ನು ಎಲ್ಲರ ಮನಸ್ಸಿನಲ್ಲಿರುವ ಮತ್ತೊಂದು ದೊಡ್ಡ ಪ್ರಶ್ನೆ, ಅದುವೇ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಯಾವಾಗ ಆರಂಭವಾಗಲಿದೆ ಎಂಬುವುದು ಈ ಪ್ರಶ್ನೆಗೆ ಉತ್ತರ ಈಗಾಗಲೇ ಹೊಸ ಪ್ರೋಮೋದಲ್ಲಿ ಸಿಕ್ಕಿದೆ. ಆಗಸ್ಟ್ 16ರಿಂದ ರಾತ್ರಿ 9:30ಕ್ಕೆ ಅಗ್ನಿ ಪರೀಕ್ಷೆ ಆರಂಭವಾಗಲಿದೆ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅಂದರೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಮುನ್ನ ನಡೆಯುವ ಮೊದಲ ಹಂತವೇ ಅಗ್ನಿ ಪರೀಕ್ಷೆ. ಆದರೆ ಸ್ನೇಹಿತರೆ, ಈ ಅಗ್ನಿ ಪರೀಕ್ಷೆ ಎಂದರೇನು? ಇದರ ಅರ್ಥವೇನು? ಇದನ್ನು ಒಂದು ಸರಳ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ವಿದ್ಯಾರ್ಥಿ ಅಂತಿಮ ಪರೀಕ್ಷೆ ಬರೆಯುವ ಮೊದಲು ಮಾದರಿ ಪರೀಕ್ಷೆ ಅಥವಾ ಪ್ರಿಲಿಮಿನರಿ ಪರೀಕ್ಷೆ ಬರೆಯುತ್ತಾನೆ ಅಲ್ಲವೇ? ಆ ಪರೀಕ್ಷೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ನಂತರವೇ ಮುಂದಿನ ಹಂತಕ್ಕೆ ಹೋಗುತ್ತಾನೆ. ಅದೇ ರೀತಿ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರಿಗೂ ನೇರ ಪ್ರವೇಶ ಸಿಗುವುದಿಲ್ಲ. ಮೊದಲು ನಡೆಯುವ ಸವಾಲುಗಳು, ಟಾಸ್ಕ್ಗಳು ಹಾಗೂ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸುವವರು ಮಾತ್ರ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಅವಕಾಶ ಪಡೆಯುತ್ತಾರೆ. ಅದಕ್ಕಾಗಿಯೇ ಇದಕ್ಕೆ ಅಗ್ನಿ ಪರೀಕ್ಷೆ ಎಂಬ ಹೆಸರು. ಇದೀಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ, ಈ ಅಗ್ನಿ ಪರೀಕ್ಷೆಯ ಜಡ್ಜ್ ಯಾರು? ಈ ವಿಚಾರವೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಯಾಗುತ್ತಿದೆ. ಅನೇಕ ಹೆಸರುಗಳು ಕೇಳಿ ಬರುತ್ತಿವೆ. ಮೊದಲಿಗೆ ಎಲ್ಲರಿಗೂ ನೆನಪಾಗುವ ಹೆಸರು ಗಿಲ್ಲಿ. ಕಳೆದ ಸೀಸನ್ನ ವಿಜೇತರಾದ ಗಿಲ್ಲಿ ಅವರ ಹೆಸರು ಕೇಳಿ ಬರುತ್ತಿರುವುದು ಸಹಜ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಒಬ್ಬ ನಾಯಕ ನಟ ಒಂದು ದೊಡ್ಡ ಸಿನಿಮಾದ ಚಿತ್ರೀಕರಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರೆ ಅದೇ ಸಮಯದಲ್ಲಿ ಮತ್ತೊಂದು ಸಿನಿಮಾದ ಮುಖ್ಯ ಪಾತ್ರವನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಗಿಲ್ಲಿ ಅವರು ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಕಾರಣ ಅಗ್ನಿ ಪರೀಕ್ಷೆ ಜಡ್ಜ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ. ಆದರೆ ಅಧಿಕೃತ ಘೋಷಣೆ ಬರುವವರೆಗೆ ಯಾವುದನ್ನೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇನ್ನೊಂದು ಬಲವಾದ ಹೆಸರು ಎಂದರೆ ಶ್ರುತಿ ಮೇಡಮ್. ಅನುಭವವೇ ಒಂದು ದೊಡ್ಡ ಶಕ್ತಿ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ಅನುಭವ ಹೊಂದಿರುವ ಶಿಕ್ಷಕರು ಪಾಠ ಹೇಳಿದಾಗ ವಿದ್ಯಾರ್ಥಿಗಳಿಗೆ ವಿಷಯ ತುಂಬಾ ಸುಲಭವಾಗಿ ಅರ್ಥವಾಗುತ್ತದೆ. ಅದೇ ರೀತಿ ಬಿಗ್ ಬಾಸ್ನ ಅನುಭವ ಹೊಂದಿರುವ ಶ್ರುತಿ ಮೇಡಮ್ ಅವರು ಬಂದರೆ ಸ್ಪರ್ಧಿಗಳಿಗೆ ಮನಸ್ಥಿತಿ, ಆಟದ ಶೈಲಿ ಹಾಗೂ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಅರ್ಥ ಮಾಡಿಕೊಂಡು ನ್ಯಾಯಯುತವಾಗಿ ನಿರ್ಣಯ ನೀಡುವ ಸಾಮರ್ಥ್ಯ ಅವರಲ್ಲಿದೆ ಎನ್ನುವುದು ಹಲವರ ಅಭಿಪ್ರಾಯ. ಅದರ ಜೊತೆಗೆ ಮತ್ತೊಂದು ಹೆಸರು ಭಾರೀ ಸದ್ದು ಮಾಡುತ್ತಿದೆ, ಅದು ಸಂಗೀತ ಶೃಂಗೇರಿ. ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿಸಿದ ಆತ್ಮವಿಶ್ವಾಸ, ನೇರ ಮಾತು, ಧೈರ್ಯ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯದ ಹೋರಾಟವನ್ನು ಅಭಿಮಾನಿಗಳು ಇನ್ನೂ ಮರೆತಿಲ್ಲ. ಅದಕ್ಕಾಗಿಯೇ ಅವರಿಗೆ ಲೇಡಿ ಸಿಂಹಿಣಿ ಎಂಬ ಹೆಸರು ಅಭಿಮಾನಿಗಳು ನೀಡಿದ್ದಾರೆ.
ಸಂಗೀತ ಅವರು ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಬಂದರೆ ಸ್ಪರ್ಧಿಗಳಿಂದ ಅತ್ಯುತ್ತಮ ಪ್ರದರ್ಶನವನ್ನು ಹೊರತೆಗೆದುಕೊಳ್ಳಬಹುದು ಎಂಬ ನಂಬಿಕೆ ಸಾಕಷ್ಟು ಅಭಿಮಾನಿಗಳಲ್ಲಿದೆ. ಇನ್ನೊಂದು ಪ್ರಮುಖ ಹೆಸರು ವಿನಯ್ ಗೌಡ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ವ್ಯಕ್ತಿತ್ವ ಮತ್ತು ಗಟ್ಟಿತನದಿಂದ ಗುರುತಿಸಿಕೊಂಡ ಸ್ಪರ್ಧಿ. ಅವರ ಅಭಿಮಾನಿ ಬಳಗವು ದೊಡ್ಡದಾಗಿದೆ. ಅವರು ಯಾವ ಪರಿಸ್ಥಿತಿಯಲ್ಲೂ ತಮ್ಮದೇ ಆದ ಆಟವನ್ನು ಆಡುತ್ತಿದ್ದರು. ಆನೆ ನಡೆದದ್ದೇ ದಾರಿ ಎನ್ನುವ ಮಾತಿನಂತೆ ವಿನಯ್ ಅವರು ಕೂಡ ತಮ್ಮದೇ ಆದ ಶೈಲಿಯಲ್ಲಿ ಆಟವಾಡುತ್ತಿದ್ದರು. ಅಂತಹ ವ್ಯಕ್ತಿ ಜಡ್ಜ್ ಆಗಿ ಬಂದರೆ ಸ್ಪರ್ಧಿಗಳಿಗೆ ಕಠಿಣ ಸವಾಲುಗಳ ಜೊತೆಗೆ ನ್ಯಾಯಯುತವಾದ ಮೌಲ್ಯಮಾಪನವೂ ಸಿಗಬಹುದು ಎಂದು ಹಲವರು ಭಾವಿಸಿದ್ದಾರೆ. ಆದರೆ ಸ್ನೇಹಿತರೆ, ಈ ಎಲ್ಲ ಹೆಸರುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಚರ್ಚೆಗಳು ಮಾತ್ರ. ಅಧಿಕೃತವಾಗಿ ವಾಹಿನಿ ಅಥವಾ ಬಿಗ್ ಬಾಸ್ ತಂಡದಿಂದ ಯಾವುದೇ ಘೋಷಣೆ ಆಗಿಲ್ಲ. ಆದ್ದರಿಂದ ಅಂತಿಮ ನಿರ್ಧಾರಕ್ಕಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಲೇಬೇಕು. ಈಗ ನಿಮ್ಮ ಅಭಿಪ್ರಾಯವನ್ನು ತಿಳಿಯುವ ಸಮಯ. ನಿಮ್ಮ ಪ್ರಕಾರ ಅಗ್ನಿ ಪರೀಕ್ಷೆ ಜಡ್ಜ್ ಆಗಿ ಯಾರು ಬಂದರೆ ಹೆಚ್ಚು ರೋಚಕವಾಗಿರುತ್ತದೆ? ಗಿಲ್ಲಿನ, ಶ್ರುತಿ ಮೇಡಮ್ಮ, ಸಂಗೀತ ಶೃಂಗೇರಿನ ಅಥವಾ ವಿನಯ್ ಗೌಡನ? ನಿಮ್ಮ ಆಯ್ಕೆ ಯಾವುದು ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟನ್ನು ನಾವು ಓದುತ್ತೇವೆ. ಇಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇನ್ನೂ RS ಕನ್ನಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ಅಪ್ಡೇಟೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.